ಎಲ್ರಿಗೂ ನಮಸ್ಕಾರ. ಇದು ಇವತ್ತಿನ ಬ್ಲಾಗ್. ಇನ್ನು ಮನ್ಯಾಗ ಇವತ್ತೆಲ್ಲ ಗಡ ಇದ್ವಿ, ಯಾಕಂದ್ರೆ ಸೋಮವಾರಲ್ಲ. ಸೊ ಎದ್ದ ತಕ್ಷಣ ಇನ್ನು ಬೆಳಗ್ಗೆ ನೀರು ಬಿಟ್ಬಿಟ್ಟಿದ್ರೆ ನಮ್ಮವ್ವ ಡ್ರಮ್ ತೊಳೆದು ನೀರು ಹಿಡಿ ಅಂದ್ಲು. ಹಂಗೆ ನೀರು ಹಿಡಿದೆ. ನಮ್ಮ ಅಣ್ಣ ಎತ್ತಿನ ಮೈನೂ ತೊಳೆದ, ಯಾಕಂದ್ರೆ ಸೋಮವಾರಕ್ಕೊಮ್ಮೆ ಎತ್ತಿನ ಮೈ ತೊಳೆದ ಪದ್ಧತಿ, ಅದಕ್ಕೋಸ್ಕರ. ಇನ್ನು ನಮ್ಮ ಅಣ್ಣ ನೀನ ಹಿಂಡಲಿ ಎಮ್ಮಿನ ಅಂದ. ಭಾಳ ದಿನ ಆದಮೇಲೆ ಎಮ್ಮಿ ಹಿಂಡಿದ ಹೆಂಗೋ ಕಷ್ಟಪಟ್ಟು ಒಂದು ಚರ್ಗಿ ಹಾಲ. ಇನ್ನು ನಮ್ಮಕ್ಕ ಇಲ್ಲೇ ಉಪ್ಪಿಟ್ಟು ಮಾಡೇನು ಬರ್ರಿ ಅಂತಂದು ಹೇಳಿದೆ. ಸೊ ನಾನು ನಮ್ಮ ಅಣ್ಣ ಟಿಫನ್ ಮಾಡಕ್ಕಂದು ನಮ್ಮ ಅಕ್ಕ ಮನೆಗೆ ಹೋದ್ವಿ. ಅಲ್ಲೇ ಟಿಫನ್ ಮಾಡಿದ್ವಿ. ಇನ್ನು ನಮ್ಮ ಅಣ್ಣ ಬಾ ಸೈಟಿನ ಕಡೆ ಹೋಗೋಣ, ಮಣ್ಣು ಹಿರಾಕೊಂತಾರ ಅಂತ ಹೇಳಿದ್ಲ. ಸೊ ನಾನು ನಮ್ಮ ಅಣ್ಣ ಇನ್ನು ಸೈಟಿನ ಕಡೆ ಹೋದ್ವಿ. ಇನ್ನು ನಮ್ಮ ಅಪ್ಪಾಜಿ ಟಿಪ್ಪರಿಲ್ಲ ಮಣ್ಣು ಹೆರ್ಸಕ್ಕೆ ಕುಂತಿದ್ದು ಬುನಾದಿ ತುಂಬ್ಸಕ. ಇನ್ನು ಒಂದು ಟಿಪ್ಪರಿನ ಗಾಡಿ ಡೀಸೆಲ್ ಖಾಲಿ ಆಗಿಬಿಟ್ಟತಿ ಅಂತ ಹೇಳ್ದೆ. ನಾನು ನಮ್ಮ ಅಣ್ಣ ಡೀಸೆಲ್ ತೊಗೊಂಡು ಹೋದ್ವಿ. ನಮ್ಮ ಹೊಲದ ಹತ್ರ ನಿಂತ್ಬಿಟ್ಟೈತೆ. ಇನ್ನು ರಿಟರ್ನ್ ಮನೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಇನ್ನು ನಮ್ಮವ್ವ ಶೀಕರ್ಣಿ ಮಾಡಿದ್ದೆ. ಶೀಕರ್ಣಿ ಚಪಾತಿ ತಿಂದೆ. ಅದಾದಮೇಲೆ ಇನ್ನು ಕಣಕ್ಕೆ ಹೋದೆ. ಕಣದ ಸಾಯಂಕಾಲ ದನದ ಸಗಣಿ ಇತ್ತು, ಸ್ವಲ್ಪ ಸಗಣಿ ಚೆಲ್ಲಿ ದನಕ್ಕೆ ಒಂದಿಟ್ಟು ಬತ್ತುಲ್ ಹಿರಿದು ಹಾಕಿ ರಿಟರ್ನ್ ಮನೆಗೆ ಬಂದೆ. ಇನ್ನು ನಮ್ಮವ್ವ ಸಂತಿಗೆ ಹೋಗ್ಬೇಕು, ತರಕಾರಿ ತೊಗೊಂಬರ್ಬೇಕು ಹೋಗು ಅಂದ್ಲು. ಸಂತಿಗೆ ಬಂದೆ ನಾನು.